ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಲಾಸ್ಟ್ 2 ವಿಡಿಯೋದಲ್ಲಿ ಇಂಗ್ಲೀಷ್ 1 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ನು ಹಾಗೆ 2, 3, 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಅಪ್ಲೋಡ್ ಮಾಡಿದ್ದೆ. ಅದನ್ನು ನೀವು ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡಿಬಿಡಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳು. ಇವತ್ತಿನ ವಿಡಿಯೋದಲ್ಲಿ ಗ್ರಾಮರ್, ನಿಮ್ಮ ಇಂಗ್ಲೀಷಲ್ಲಿ 50% ಗ್ರಾಮರಲ್ಲಿ ಇರೋದ್ರಿಂದ ಯಾರು ಸ್ವಲ್ಪ ಪಾಸ್ ಆಗೋಕ್ಕೆ ಕಷ್ಟ ಇದ್ದಾರಾ ಅವರು ಕರೆಕ್ಟಾಗಿ ನೀವು ಗ್ರಾಮರ್ ನೋಡ್ಕೊಂಡು ಹೋದೆ ನೀವು ಈಸಿಯಾಗಿ ಗ್ರಾಮರಲ್ಲಿ ಪಾಸ್ ಆಗ್ಬೋದು. ಸೊ ನೀವೇನಾದರೂ ನಮ್ಮ ಚಾನಲ್ ಹೊಸಬ್ರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಏನು ರಿಕ್ವೆಸ್ಟ್ ಏನಂದರೆ KCET ಹಾಗೆ ಇಂಜಿನಿಯರಿಂಗ್ ಹೋಗುವಂಥ ಸ್ಟೂಡೆಂಟ್ಗಳಿದ್ರೆ ಈ ಚಾನಲ್ ಹತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮಿಸ್ ಮಾಡಿಕೊಂಡ್ರೆ ನೀವು ಭಾಳ ಕಷ್ಟ ಆಗುತ್ತೆ ನಿಮಗೆ. ಒಳ್ಳೊಳ್ಳೆ ಕಾಂಟೆಂಟ್ ಮುಂದೆ ಹೋಗುತ್ತೆ. ಈ ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋದಾದರೆ ಇಲ್ಲಿ ಫಸ್ಟ್ನೇ ನಿಮ್ಮದು ಗ್ರಾಮರ್ ಬಂದೇ ಪ್ಯಾಸಿವ್ ವಾಯ್ಸು. ಅದು ಕ್ವಶನ್ ನಂಬರ್ 11 ಇರುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಫಸ್ಟ್ನೇ ಕ್ವಶನು, ದ ಮಿನಿಸ್ಟರ್ ಫೆಲ್ಟ್ ಇಟ್ ಡಿಫಿಕಲ್ಟ್ ಟು ಕ್ಯಾರಿ ಔಟ್ ದ ಡೆತ್ ಸೆಂಟೆನ್ಸ್. ಸೊ ಈ ಫಸ್ಟ್ ಲೈನ್ ನೀವು ಓದಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವುದು ಪಾಸ್ಟ್ ಟೆನ್ಸಲ್ಲಿದೆಯಾ, ಪ್ರೆಸೆಂಟ್ ಟೆನ್ಸಲ್ಲಿದೆಯಾ, ಫ್ಯೂಚರ್ ಟೆನ್ಸಲ್ಲಿದೆಯಾ ಅಂತ. ದ ಮಿನಿಸ್ಟರ್ ಫೆಲ್ಟ್ ಅನ್ನೋದು ಇಲ್ಲಿ ಪಾಸ್ಟ್ ಟೆನ್ಸ್ ಆಗಿರುತ್ತೆ. ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ನೀವು ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಮಾತ್ರ ನೆನೆಸ್ಕೋಬೇಕು. ಪಾಸ್ಟ್ ಹೆಲ್ಪಿಂಗ್ ವರ್ಬ್ಸ್ ಯಾವಿದ್ದಾವೆ, ವಾಸ್, ವರ್, ಹ್ಯಾಡ್, ಈ 3 ಕಡೆ ನಿಮ್ಮ ಗಮನ ಹೋಗಬೇಕು. ಮುಂದೆ ನೀವು ಓದ್ತಾ ಹೋದಂಗೆ ದೇರ್ ಫೋರ್ ಇಟ್ ಡ್ಯಾಶ್ ಡಿಸೈಡ್. ಇಟ್ ಅನ್ನೋದು ಒಂದು ಸಿಂಗ್ಯುಲರ್ ಆಗಿರೋದ್ರಿಂದ ವಾಸ್ ಬರುತ್ತೆ. ಮುಂದೆ ಹೋಗ್ತಾ ಹೋದರೆ ಟು ಆಲ್ಟರ್ ಇಟ್ ಟು ಒನ್ ಆಫ್ ಇಂಪ್ರೂವ್ಮೆಂಟ್ಸ್ ಫಾರ್ ಲೈಫ್. ದಿಸ್ ಇದು, ಅದು ಕೂಡ ಸಿಂಗ್ಯುಲರಿಂದ ವಾಸ್ ಬರುತ್ತೆ. ವಾಸ್ ಇನ್ಫಾರ್ಮ್ ಟು ದ ಪ್ರಿನ್ಸ್ ಆ್ಯಂಡ್ ಈ ಅಗ್ರೀಡ್ ಟು ದಿಸ್ ದ ಕ್ರಿಮಿನಲ್ ಕೀ ವಾಸ್. ಇದು ಕ್ರಿಮಿನಲ್ ಸಿಂಗ್ಯುಲರ್ ಇರೋದ್ರಿಂದ ಇಲ್ಲಿ ಕೂಡ ವಾಸ್ ಬರುತ್ತೆ. ಇನ್ ದ ಪ್ರಿಸನ್ ಆ್ಯಂಡ್ ದೇ ಪ್ಲೇಸ್ಡ್ ಎ ಗಾಡ್ ಓವರ್ ಹಿಮ್. ಸೊ ನೋಡಿ ಎಷ್ಟು ಈಸಿ ಇದೆ. ಈಸಿಯಾಗಿ ನೀವು 3 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ನಾನು ನಿಮಗೆ ಅಡ್ವೈಸ್ ಮಾಡೋದೇನು ಅಂದರೆ, ನಿಮಗೆ ಇದರಲ್ಲಿ ಗೊತ್ತಾಗಲಿಲ್ಲ ಅಂತ ಅಂದರೆ ಕೊನೆಗೆ ಯಾವ 3ಕ್ಕೂ ಕೂಡ ವಾಸ್ ಬಂದು ನಿಮಗೆ ನೋಡಿ ಪ್ರಯತ್ನ ಪಡಿ, ನೀವು ಟ್ರೈ ಮಾಡೋಕ್ಕೆ. ನಿಮ್ಮ ಕೈ ಆಗಿಲ್ಲ ಅಂದರೆ 3ಕ್ಕೂ ಕೂಡ ವಾಸ್ ಅಂತ ಬಂದು ಅಟ್ಲೀಸ್ಟ್ ಅದರಲ್ಲಿ 2 ಆದರೂ ವಾಸ್ ಆಗಿರುತ್ತೆ. ನಾನು ಭಾಳ ವರ್ಷ ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ ಹೆಚ್ಚು ಕ್ವಶನ್ ಪೇಪರಲ್ಲಿ ವಾಸ್ ಬರುವಂಥ ಆನ್ಸರ್ಗಳು ಕೊಟ್ಟಿರ್ತಾರೆ. ಸೊ ವಾಸ್ ಬರ್ಬರಿ ಗೊತ್ತಾಗಲಿಲ್ಲ ಅಂದರೆ. ಆ್ಯಂಡ್ 12th ಕ್ವಶನ್, ಇದು ಕೂಡ 2 ಮಾರ್ಕ್ಸ್ ಕ್ವಶನ್ ಇರೋದ್ರಿಂದ ಫಿಲ್ ಇನ್ ದ ಬ್ಲಾಕ್ಸ್ ಬೈ ಚೂಸಿಂಗ್ ಅಪ್ರಾಕ್ಸಿಮೇಟ್ ಎಕ್ಸ್ಪ್ರೆಷನ್ ಗಿವನ್ ಇನ್ ದ ಬ್ರಾಕೆಟ್. ಸೊ ಈ ಕ್ವಶನ್ ಬಂದು ನಿಮ್ಮ ಪಾಠದಿಂದನೇ ಯಾವುದಾರ ಒಂದು 2 ಲೈನ್ ಕೊಟ್ಟಿರ್ತಾರೆ. ಎಸ್ಪೆಷಲಿ ಯಾವ ಪಾಠ ಅಂದರೆ ಈ ರೂಫ್ ಪಾಠ ಒಂದು ಯಾರಾಗಿರ್ಬೋದು, ಡಾನ್ ಗೊಂಜಾಲೋ, ಆಮೇಲೆ ಬಸವಯ್ಯ ತಮ್ಮಣ್ಣ ಪಾಠ ಇದೆಯಲ್ಲ, ಈ 3 ಪಾಠ ಓದ್ಕೊಂಡು ಹೋಗಿರಿ. ಈ 3 ಪಾಠದಿಂದಲೇ ಸುಮ್ಮನೆ ಒಮ್ಮೆ ರೀಡ್ ಮಾಡಿಬಿಡಿ ಫುಲ್ ಚಾಪ್ಟರ. ಇದರಲ್ಲೇ ಒಂದು ಬಂದಿರುತ್ತೆ. ಸೊ ರೂಫ್ ಡ್ಯಾಶ್ ವೆನ್ he was offered money to vote for Madhuka, but on the day of election he was dash and decided to vote both Marukas and Madhuka. ರೂಫ್ ಡ್ಯಾಶ್ ಮೊದಲನೇದಕ್ಕೆ ಫೇಸ್ ಲಿಟ್ ಅಪ್ ಅಂತ ಬರುತ್ತೆ, ಎರಡನೇದಕ್ಕೆ ಇನ್ನೇ ಫಿಕ್ಸ್ ಅಂತ ಬರುತ್ತೆ. ನೋಡ್ಕೊಂಬಿಡಿ ಒಮ್ಮೆ. ಈಗ 13ನೇ ಕ್ವಶನ್ ನೋಡೋದಾದರೆ 13 ಕ್ವಶನ್ ವೆರಿ ಈಸಿ ಕ್ವಶನು. ಯಾರಾದರೂ ಫೇಲ್ ಆಗೋವಂಥವ್ರು ಇದ್ದರೆ ಈ ಕ್ವಶನ್ ಮಾತ್ರ ಮಿಸ್ಲೇ ಮಾಡ್ಕೊಬೇಡಿ. ಈಸಿ ಇರುತ್ತೆ. ನೀವು ಅಲ್ಲೇ ಆ ಕ್ವಶನ್ ಇರುತ್ತೆ, ಅಲ್ಲೇ ಆನ್ಸರ್ ಇರುತ್ತೆ. ಸ್ವಲ್ಪ ನೀವು ಪ್ರೆಸೆನ್ಸ್ ಆಫ್ ಮೈಂಡೇ ಯೂಸ್ ಮಾಡಿದರೆ ಆರಾಮಾಗಿ 5 ಮಾರ್ಕ್ಸ್ ತೊಗೋಬೋದು. ಇಲ್ಲಿ ನೋಡ್ತಾ ಇರ್ಬೋದು ಒಂದು ಎಕ್ಸಾಂಪಲು. ಮದರ್ ತೆರೇಸಾ ವಾಸ್ ಬಾರ್ನ್ ಆನ್ 26 ಆಗಸ್ಟ್ 1910 ಇನ್ ಸ್ಕೋಪ್ಚೆ. ವಿಚ್ ಯಾವುದು, ಎಲ್ಲಿ ಬಾರ್ನ್ ಆಗಿದ್ದು. ವಿಚ್ ಅಂದರೆ ಯಾವುದು ವಿಚ್ ಮೀನ್ಸ್ ಸ್ಕೋಪ್ಚೆ, ದಟ್ ಈಸ್ ಪ್ಲೇಸ್ ಬರುತ್ತೆ. ಈಸ್ ಇನ್ ಮೆಕೆಂಡಿಯಾ ನೌ. ಯಾರು ಇಲ್ಲಿ ಅಂದರೆ ಶಿ, ಅವಳು, ಮದರ್ ತೆರೇಸಾ. ಬಿಲಾಂಗ್ ಟು ಮದರ್ ತೆರೇಸಾ. ಸೊ ಫಾದರ್ ವಾಸ್ ನಿಕೋಲಾ ಜೋಕ್ಸಿಯಾ. ಹೂ ಅಂದರೆ ಯಾರಿಲ್ಲಿ, ನಿಕೋಲಾ ಜೋಕ್ಸಿಯಾ ಅವ್ರ ಫಾದರ್ ನೇಮ್. ವಾಸ್ ಸಿಂಪಲ್ ಬಿಸ್ನೆಸ್ ಮ್ಯಾನ್. ಶಿ ವಾಸ್ ಎ ಬ್ಯೂಟಿಫುಲ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಗರ್ಲ್. ವಾಸ್ ಎ ಫೌಂಡ್ ಆಫ್ ಸಿಂಗಿಂಗ್. ಶಿ ವೆಂಟ್ ಟು ಐರ್ಲ್ಯಾಂಡ್. ವೇರ್ ಎಲ್ಲಿ ಮೂವ್ ಆದ್ಲಕ್ಕೆ, ಐರ್ಲ್ಯಾಂಡ್. ವೇರ್ ಬಿಲಾಂಗ್ ಟು ಐರ್ಲ್ಯಾಂಡ್. ಶಿ ಬಿಗಿನ್ ಲರ್ನಿಂಗ್ ಇಂಗ್ಲೀಷ್ ಬಿಫೋರ್ ಟ್ರಾವೆಲಿಂಗ್ ಟು ಕೋಲ್ಕತ್ತಾ. ಸೊ ನೋಡಿ, ಅಲ್ಲೇ ಆನ್ಸರ್ ಇರುತ್ತೆ, ಅಲ್ಲೇ ಕ್ವಶನ್ ಇರುತ್ತೆ. ನೀವು ನಾನು ಅಡ್ವೈಸ್ ಕೊಡೋದೇನೆಂದರೆ, ಗೊತ್ತಾಗಲಿಲ್ಲ ಅಂದರೆ ನಿಮಗೆ ಆ ವರ್ಡ್ ಹಿಂದೆ ಯಾವುದು ಸ್ಪೆಸಿಫಿಕ್ ವರ್ಡ್ ಇರುತ್ತೆ ನೋಡಿ. ಇಲ್ಲಿ ಉದಾಹರಣೆಗೆ ವೇರ್ ಹಿಂದೆ ಯಾವ ಸ್ಪೆಸಿಫಿಕ್ ವರ್ಡ್ ಇದೆ, ಐರ್ಲ್ಯಾಂಡ್ ಅನ್ನೋ ಸ್ಪೆಸಿಫಿಕ್ ವರ್ಡ್ ಇದೆ. ಸೊ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಐರ್ಲ್ಯಾಂಡೇ ನೀವು ಮ್ಯಾಚ್ ಮಾಡಿ ಬಂದುಬಿಡಿ. ಇದಾಗಿತ್ತು 13ನೇ ಕ್ವಶನು. ಈಗ ನೆಕ್ಸ್ಟ್ ಹೋಗೋದಾದ್ರೆ 30ನೇ ಕ್ವಶನು. ಇದು ಕೂಡ ವೆರಿ ಈಸಿ ಕ್ವಶನು. ನೀವೇನಾದರೂ ಫೇಲ್ ಆಗೋವಂಥದ್ದಿದ್ದರೆ ಇದು ಕೂಡ ನೀವು 9 ಔಟ್ ಆಫ್ 9 ತೊಗೋಬೋದು. ಇಲ್ಲಿ ನಾನು ಏನು ಇದಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿಲ್ಲ. ಸೊ ಬಿಕಾಸ್ ಇಟ್ ಈಸ್ ಈಸಿ ಇದೆ. ನಿಮಗೆ ಇಂಗ್ಲೀಷ್ ಓದೋಕ್ಕೆ ಬರುತ್ತೆ ಅಂದರೆ ನೀವು ಈಸಿಯಾಗಿ 9 ಮಾರ್ಕ್ಸ್ ತೊಗೋಬೋದು. ಇದರಲ್ಲಿ ಏನಿಲ್ಲ, ನೀವು ಯಾವ ಥರ ಅಪ್ರೋಚ್ ಮಾಡೋಕ್ಕೆ ಈ ಕ್ವಶನ್ ಅಂದರೆ, ಒಮ್ಮೆ ನೀವು ಈ ಆನ್ಸರ್ ಫುಲ್ ಓದ್ಕೊಂಬಿಡಿ. ನೀವು ಹೆಂಗೆ ತಪ್ಪು ಮಾಡೋದೇನು ಅಂದರೆ, ಒಂದು ಕ್ವಶನ್ ಓದ್ತೀರಾ, ಆನ್ಸರ್ ಹುಡುಕ್ತೀರ, ಒಂದು ಕ್ವಶನ್ ಹುಡುಕ್ತೀರಾ, ಆನ್ಸರ್ ಹುಡುಕ್ತೀರ. ಅದು ಸರಿಯಾಗಲ್ಲ. ನೀವು ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ. ಅದ್ರ ಬದಲು ನೀವು ಒಂದು ಪಟ್ಟು ಎಲ್ಲ ಆನ್ಸರ್ ಫುಲ್ ಪ್ಯಾರಾಗ್ರಾಫ್ ಓದ್ಕೊಂಬಿಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಆನ್ಸರ್ ಎಲ್ಲಿರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ
ಗೊತ್ತಾದರೆ ಈಸಿ ಆಗುತ್ತೆ ನಿಮಗೆ. ಸೊ ನಂದು ಅಡ್ವೈಸ್ ಏನಂದರೆ ಅಷ್ಟು ಕ್ವಶನ್ ಓದ್ಕೊಂಡು ಆಮೇಲೆ ಅವನು ಇವನ್ನ ಅಟೆಂಡ್ ಮಾಡ್ತಾ ಬರಲಿ. ಇದನ್ನು ಮೋಸ್ಟ್ ಆಫ್ ದ ಪೀಪಲ್ಸ್ ಮ್ಯಾಗ್ಳದ್ದು ಅಟೆಂಡ್ ಮಾಡೋದ್ರಿಂದ ಕೆಳಗಳ್ದೇನು ಅಷ್ಟು ಈಸಿ ಇರೋಲ್ಲ. ಅಟೆಂಡ್ ಮಾಡಿಬಿಡಿ ಅಂತ ನಾನು ಅಡ್ವೈಸ್ ಮಾಡ್ತೀನಿ, ಮ್ಯಾಗ್ಳದ್ದು ಅಟೆಂಡ್ ಮಾಡಿ. ಸೊ ನೆಕ್ಸ್ಟ್ ಹೋಗೋದರೆ ಪಾರ್ಟಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಸ್ವಲ್ಪ ಇಲ್ಲಿ ಕಾಂಪ್ಲಿಕೇಟೆಡ್ ಬರ್ತಾ ಹೋಗುತ್ತೆ, ಗಮನ ಇಟ್ಕೊಳ್ಳಿ, ಹೇಳ್ತಾ ಹೋಗ್ತೀನಿ. 31st ಬಂದು ರೀರೈಟ್ ದ ಡೈರೆಕ್ಟೆಡ್. ಅದು ಹೆಂಗಿದೆ ಅದು ರೀರೈಟ್ ಮಾಡಬೇಕು. ಬರೀ ನೀವು ಆನ್ಸರ್ ಬರೆಯೋಂಗಿಲ್ಲ, ಡ್ಯಾಶ್ ಹಾಕಿ ನೀವು ಇದನ್ನು ರೀರೈಟ್ ಮಾಡಬೇಕು. ಮೊದಲನೇ ಕ್ವಶನ್ ಬಂದು ಕಾಪ್ರನಿಯಸ್ ಸೆಡ್ ದಟ್ ಡ್ಯಾಶ್ ಅರ್ತ್ ರಿಸಾಲ್ವ್ ಅರೌಂಡ್ ದ ವರ್ಲ್ಡ್. ಇಲ್ಲಿ ಆರ್ಟಿಕಲ್ ಬರೀ ಕೇಳಿದರೆ ದ ಯಾಕೆ ಬರುತ್ತೆ ಅಂದರೆ ನಾನು ಹೇಳ್ತೀನಿ ಕೇಳ್ಕೊಂಬಿಡಿ. ಎ ಬರೋದು ಒಂದು ವಸ್ತುಗಳ ಬಗ್ಗೆ ಹೇಳ್ಬೇಕಾದ್ರೆ ಆದರೆ ಬರುತ್ತೆ. ಹ್ಯಾನ್ ಬರೋದು ಆಲ್ಫಾಬೆಟಿಕ್ ಇದಾವಲ್ಲ, AEIOU. ನಾವೇನಾದರೂ ಅದನ್ನು ಉಚ್ಚಾರಣೆ ಮಾಡುವಾಗ ಆ ವರ್ಡ್ ಬಂತು ಅಂದರೆ ಹ್ಯಾನ್ ಬಳಸಬೇಕು. ಯಾವ್ಯಾವ ಬಳಸ್ತಾರೆ ಅಂದರೆ ಅದು ಸ್ಪೆಸಿಫಿಕಲಿ ಅದೇ ಹಾಗೆ ಆಗುತ್ತೆ. ದ ಸನ್ ರೈಸ್ ಇನ್ ಪೂರ್ವದಲ್ಲಿ ಹುಟ್ಟೆ ಸೂರ್ಯ. ಸೊ ನಾವು ಅಲ್ಲಿ ಬಳಸಲೇಬೇಕು. ಇಲ್ಲಿ ದ ಅರ್ತ್ ರಿಸಾಲ್ವ್ ಅರೌಂಡ್ ದ ಸನ್, ಅದು ಪ್ರೂವ್ ಆಗಿರುವಂಥದ್ದು, ಅದನ್ನು ಚೇಂಜ್ ಮಾಡೋಕ್ಕಲ್ಲ. ಸೊ ಅದರಿಂದ ಬಳಸ್ತೀವಿ. ಸೊ ಎರಡನೇ ಕ್ವಶನ್ ಹೋದರೆ ರೀಅರೇಂಜ್ ಮಾಡೋದು. ಲಾ ಆ್ಯಂಡ್ ಆರ್ಡರ್ ಶುಡ್ ಬಿ ಎನ್ಫೋರ್ಸ್ಡ್ ಟು ಮೌಂಟೇನ್ ಪೀಸ್ ಸೊಸೈಟಿ. ಸೊ ಇದಾಗಿರುತ್ತೆ. ನೆಕ್ಸ್ಟ್ ಬಂದು ಮೂರನೇದು ಈಚ್ ಮ್ಯಾನ್ ಆ್ಯಂಡ್ ಈಚ್ ವುಮೆನ್ ಡ್ಯಾಶ್ ಗಿವನ್ ಆ್ಯನ್ ಆಪರ್ಚುನಿಟೀಸ್ ಟು ಸ್ಪೀಕ್. ಇಲ್ಲಿ ನೋಡ್ತಾ ಇರ್ಬೋದು ನೀವು ಏನಾದರೂ ಬರೀ ಕಣ್ಣಲ್ಲಿ ನೋಡಿದರೆ ಈಚ್ ಮ್ಯಾನ್ ಆ್ಯಂಡ್ ಈಚ್ ವುಮೆನ್ ಇಲ್ಲಿ ನಿಮಗೆ ಪ್ಲೂರಲ್ ಇರೋ ಥರ ಕಾಣ್ಬಿಡುತ್ತೆ, ಅದಕ್ಕೆ ನೀವು ವರ್ಣ ಅಂತ ಹಾಕ್ಬಿಡ್ತಾರೆ. ಸೊ ಇಲ್ಲಿ ಕರೆಕ್ಟಾಗಿ ನೋಡಬೇಕು. ಈಚ್ ಮ್ಯಾನ್ ಪ್ರತಿಯೊಬ್ಬ ಮನುಷ್ಯ ಗಂಡು, ಪ್ರತಿಯೊಬ್ಬ ಹೆಣ್ಣು, ಪ್ರತಿಯೊಬ್ಬ ಸಿಂಗಲ್ ಬರ್ತಿರೋದ್ರಿಂದ ನಾವು ಇಲ್ಲಿ ವಾಸ್ ಬಳಸಬೇಕು. ಸೊ ಅವ್ರು ಸ್ವಲ್ಪ ಕಾಂಪ್ಲಿಕೇಟೆಡ್ ಇಲ್ಲಿ ಕೊಟ್ಟಿರ್ತಾರೆ. ಇದರಲ್ಲಿ ಸ್ವಲ್ಪ ಯೋಚನೆ ಮಾಡಿ ಬರೀಬೇಕು, ನೀವು ಸುಮ್ಮನೆ ಬ್ಲೈಂಡಲ್ಲಿ ಬರೋಕ್ಕಾಗಲ್ಲ. ನಾಲ್ಕನೇ ಕ್ವಶನ್ ಬಂದು ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್ ಡ್ಯಾಶ್ ಲೀವ್ ಸಂಡೇ ನೌ ಅಂದರೆ ಇವಾಗ ಆಗ್ತಾಯಿದೆ ಕೆಲಸ. ಈ ಮುಂದೆ ಕೆಲಸ ಆಗ್ತಿರೋ ಅಂಥದ್ಗೆ ಯಾವ್ದು ಬಳಸ್ತೀವಿ? ಪ್ರೆಸೆಂಟ್ ಬಳಸ್ತೀವಿ. ಪ್ರೆಸೆಂಟಲ್ಲಿ ಎಕ್ಸ್ಪೆಷಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಎರಡನೇ ಟೆನ್ಸ್ ಬಳಸೋದ್ರಿಂದ ಈಸ್ ಲೀವಿಂಗ್ ಅನ್ನೋ ವರ್ಕ್ ಬಳಸ್ತೀವಿ ಅಷ್ಟೇ ಅಲ್ಲಿ. ನೆಕ್ಸ್ಟ್ ಬಂದು ಫಿಲ್ ಇನ್ ದ ಬ್ಲಾಕ್ಸ್ ವಿತ್ ರೈಟ್ ಲಿಂಕರ್ಸ್. ಐ ಥಿಂಕ್ ಇದು ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ. ಸೊ ನಾವು ಅದಕ್ಕೆ 31st ಇದೆಯಲ್ಲ ಅದನ್ನು ಅಟೆಂಡ್ ಮಾಡೋಕ್ಕೆ ಪ್ರಯತ್ನ ಪಡಿ. ಇದು ನಿಮಗೆ ನೋಡಿ, ನೀವು ಬ್ಲೈಂಡಲ್ಲಿ ಗೊತ್ತಾಗಲಿಲ್ಲ ಅಂದರೆ ಕೊನೆಗೆ ಬ್ಲೈಂಡಲ್ಲಿ ಹಾಕಿ ಬನ್ನಿ ಅಷ್ಟೇ. ಇಲ್ಲಿ ಆನ್ಸರ್ ಹಾಕ್ಬಿಟ್ಟು ನೋಡ್ಕೊಂಬಿಡಿ. 32 ಕ್ವಶನ್ ಬಂದು ರಿರೈಟ್ ಆ್ಯಸ್ ಡೈರೆಕ್ಟೆಡ್, ಅದನ್ನು ಸರಿಪಡಿಸಿ ಬರೆಯುವಂಥದ್ದು. ರಘು ಹ್ಯಾಸ್ ಗಾನ್ ಟು ಅಟೆಂಡ್ ದ ವರ್ಕ್ಶಾಪ್. ಇಲ್ಲಿ ಒಂದು ನೆನ್ಪಿಟ್ಕೊಂಬಿಡಿ, ಒಂದು ಶಾರ್ಟ್ಕಟ್ ಹೇಳೋದಾದರೆ ನಿಮ್ಮ ಸೆಂಟೆನ್ಸಲ್ಲಿ ನಾಟ್ ಇಲ್ಲ ಅಂದರೆ ನೀವು ನಾಟ್ ಸೇರಿಸ್ಕೊಂಡು ಬರೆಯುವಂಥದ್ದು, ನಾಟ್ ಇತ್ತು ಅಂದರೆ ನಾಟ್ ಬಿಟ್ಟು ಅಂತ ಬರೆಯುವಂಥದ್ದು. ಇಲ್ಲಿ ಉದಾಹರಣೆಗೆ ಇಲ್ಲಿ ಕೊಟ್ಟಿರೋಂಥದ್ದು ರಘು ಹ್ಯಾಸ್ ಗಾನ್ ಟು ಅಟೆಂಡ್ ದ ವರ್ಕ್ಶಾಪ್. ಇಲ್ಲಿ ನಾಟ್ ಇಲ್ಲ, ಯಾಸ್ ಇದೆ. ಯಾಸ್ ದ ಹೆಲ್ಪಿಂಗ್ ವರ್ಬ್ ನಾಟ್ ಸೇರಿಸ್ಬೇಕು. ಎಸೆಂಟ್ ಕ್ವಶನ್ ಮಾರ್ಕ್ ಬರೆಯೋಂಗಿಲ್ಲ, ಕ್ವಶನ್ ಮಾರ್ಕ್ ಇಂಪಾರ್ಟೆಂಟು. ಕ್ವಶನ್ ಮಾರ್ಕ್ ಇಲ್ಲ ಅಂದರೆ ಮುಗಿದೋಯ್ತು, ನೀವು ಫುಲ್ ಮಾರ್ಕ್ಸ್ ತೆಗೆದುಬಿಡ್ತಾರೆ. ರಘು ಇಸ್ ದ ಬಾಯ್ ಇರೋದ್ರಿಂದ ಬಳಸಿರುವಂಥದ್ದು. ಎರಡನೇದು ಬಂದು ಕಾರ್ಲೆಸ್ ಡ್ರಾರ್ವಿನ್ ಡೆವಲಪ್ಡ್ ದ ಥಿಯರಿ ಆಫ್ ಎವಲ್ಯೂಷನ್. ಸೊ ನಾವಿಲ್ಲಿ ಯಾವ್ದಾರ ಬರೀಬೇಕು ಅಂದರೆ ಅಲ್ಲಿ ಚಾರ್ಲಿಸ್ ಡ್ರಾರ್ವಿನ್ ಇದೆಯಲ್ಲ, ಅವನ ಹೆಸರು ನಾವು ಆನ್ಸರಲ್ಲಿ ಬರಬೇಕು, ನಾವು ಕ್ವಶನ್ ಕೇಳಿದರೆ. ಸೊ ಆ ಥರ ನಾವು ಕ್ವಶನ್ ಡೆವಲಪ್ ಮಾಡೋಕು. ಉದಾಹರಣೆಗೆ ಇಲ್ಲಿ ಒಬ್ಬ ವ್ಯಕ್ತಿ ನೇಮ್ ಕೊಟ್ಟಿರೋದ್ರಿಂದ ಬೆಳೆಸಬೇಕು. ಡೆವಲಪ್ಡ್ ದ ಥಿಯರಿ ಆಫ್ ಎವಲ್ಯೂಷನ್ ವಿತ್ ಕ್ವಶನ್ ಮಾರ್ಕ್ ಇಲ್ಲ ಅಂದರೆ ಮಾರ್ಕ್ಸ್ ಕೊಡೋಲ್ಲ, ನೆನಪಿರಲಿ, ಕ್ವಶನ್ ಮಾರ್ಕ್ ಬರಬಿಡಿ. ಅದೇ ರೀತಿ ಬಿ, ಇದು ತಪ್ಪುಗಳನ್ನ ಕಂಡುಹಿಡಿದು ರಿಲೇಟ್ ಮಾಡಬೇಕಂಥದ್ದು. ಸ್ವಲ್ಪ ಇದು ಕಾಂಪ್ಲಿಕೇಟೆಡ್ ಇರುತ್ತೆ, ಇದು ಸ್ವಲ್ಪ ಹಾರ್ಡ್ ಲೆವೆಲಲ್ಲಿ ಬರೋದ್ರಿಂದ ನಾನು ಅಡ್ವೈಸ್ ಮಾಡೋದು ಮ್ಯಾಗಳದ್ದು ಬರೆಯೋಕ್ಕೆ ಪ್ರಯತ್ನ ಪಡಿ. ಇದು ಸುಮ್ಮನೆ ಅಟೆಂಡ್ ಮಾಡಿರಿ ಅಂತ ಹೇಳ್ತಾನೆ, ನೋಡ್ಕೊಂಬಿಡಿ ಆನ್ಸರ. ಇದು ಕೂಡ 33 ಮಾತ್ರ ಇಡೀ ಕ್ವಶನ್ ಪೇಪರಲ್ಲೇ ಮೋಸ್ಟ್ ಈಸಿಯಸ್ಟ್ ಕ್ವಶನ್ ಅಂದರೆ ಇದೇ ಆಗಿರುತ್ತೆ. ನಾನು ಹೇಳೋದೇನೆಂದರೆ ಸುಮ್ಮನೆ ಆನ್ಸರ್ ಬಿಡಿಬಿಡಿ 1 2 3 4 ಅಂತ. ಈ ಡಯಾಗ್ರಾಮ್ ಹೆಂಗಿದೆ ಹಂಗೆ ಹಾಕೋಕ್ಕೆ ಪ್ರಯತ್ನ ಪಡಿ, ಯಾಕಂದರೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಲ್ಯಾಂಗ್ವೇಜ್ ಈಸ್ ಆಲ್ ಅಬೌಟ್ ಅಟ್ರಾಕ್ಟಿವ್, ಗೊತ್ತಿರ್ಬೋದು ನಿಮಗೆ. ಲ್ಯಾಂಗ್ವೇಜಸ್ಸಿಗೆ ಹ್ಯಾಂಡ್ ರೈಟಿಂಗು ಮತ್ತು ನೀವು ಹೆಂಗೆ ಬರೀತೀವಿ ಪ್ರೆಸೆಂಟೇಷನ್ಗೂ ಮಾರ್ಕ್ಸ್ ಸ್ವಲ್ಪ ಕನ್ಸಿಡರ್ ಮಾಡ್ತಾರೆ ಸಮ್ ಟೀಚರ್ಸ್ಗಳು. ಸೊ ನೀವು ಇದನ್ನು ಹೆಂಗೈತೆ ಹಂಗೆ ಬರೆದು ಆನ್ಸರ್ ಬರೋಕ್ಕೆ ಪ್ರಯತ್ನ ಪಡಿ. ಮೊದಲನೇ ಇದಕ್ಕೆ ದ ಬ್ಯಾಕ್ ಬೋನ್ ಆಫ್ ಕಂಟ್ರಿ ಯಾರು? ಫಾರ್ಮರ್, ಅಲ್ಲೇ ಇದೆ. ಎರಡನೇದಕ್ಕೆ ಬಂದು ಫುಡ್. ಮೂರನೇದಕ್ಕೆ ಬಂದು ಕಂಟ್ರಿ ಎಕನಾಮಿಕ್ ಪ್ರೋಗ್ರೆಸ್. ನಾಲ್ಕನೇದು ಬಂದು ಅನ್ಪ್ರೆಡಿಕ್ಟಬಲ್ ವೆದರ್ ಪ್ಯಾಟ್ರನ್. ಇದು ನಿಮಗೆಲ್ಲ ಗೊತ್ತಿರೋವಂಥದ್ದೇ, ಈಸಿಯಾಗಿ ಬರೀಬೋದು. 34 ಕ್ವಶನ್ಗೆ ಹೋದರೆ ರಿಪೋರ್ಟ್ ಆಫ್ ದ ಫಾಲೋಯಿಂಗ್ ಕನ್ವರ್ಸೇಷನ್. ನಿಮ್ಮ ಇಡೀ ಪೇಪರಲ್ಲಿ ಆರ್ಡೆಸ್ಟ್ ಅಂದರೆ ಇದೆ ಅನಿಸುತ್ತೆ ಭಾಳ ಸ್ಟೂಡೆಂಟ್ಗಳಿಗೆ. ಸೊ ನಾನಿಲ್ಲಿ ಸಿಂಪಲ್ಲಾಗಿ 4 ಸೆಂಟೆನ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನೀವು ಸೆಂಟೆನ್ಸ್ ಮಾಡಿ ಬರೀಬೇಕು. ಫುಲ್ಲು ಪ್ಯಾರಾಗ್ರಾಫಲ್ಲಿ 1 by 1 ಬರೆದ್ರೆ ಅದು ಕಷ್ಟ, ಮಾರ್ಕ್ಸ್ ಕೊಡೋಲ್ಲ. ಫುಲ್ ಸೆಂಟೆನ್ಸ್ ಮಾಡಿ ಬರೀಬೇಕಾಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಅಲಿಫಾನೋ ವಾಟ್ ಈಸ್ ಬ್ಲೈಂಡ್ನೆಸ್. ನೀವು ನೋಡಿದ ತಕ್ಷಣ ಫಸ್ಟ್ ಅಬ್ಸರ್ವ್ ಮಾಡೋಕೆ ಅದು ಕ್ವಶನ್ ಸೆಂಟೆನ್ಸಾ, ಫುಲ್ ಸ್ಟಾಪ್ ಇರೋ ಸೆಂಟೆನ್ಸಾ, ನಿಮಗೆ ಅರ್ಥ ಆಗೋ ಥರ ಹೇಳೋದಾದರೆ ಮೊದಲೇ ಕ್ವಶನ್ ಇರ್ಬೋದು ವಾಟ್ ಈಸ್ ಬ್ಲೈಂಡ್, ಅದು ಕ್ವಶನ್ ಸೆಂಟೆನ್ಸ್ ಆಗಿದೆ. ಸೊ ನಾವಿಲ್ಲಿ ಎಕ್ಸ್ಪೆಷಲಿ ನೋಡಬೇಕು ಫಸ್ಟಿಗೆ ವಾಟ್ ಇದೆಯಾ, ವೇರ್ ಇದೆಯಾ, ವೈ ಇದೆಯಾ, ಆ ಥರ ಹೊರಬಿದ್ರೆ ಏನು ಮಾಡೋಕ್ಕಂದ್ರೆ ಇದು ದಟ್ ಅಂತ ಬಳಸೋಂಗಿಲ್ಲ. ಯಾವ ಥರ ಬರುತ್ತೆ ಸೆಂಟೆನ್ಸ್ ಅಂದರೆ ಅಲಿಫಾನ್ ಆಸ್ಕ್ಡ್
ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್. ಇನ್ನೊಬ್ಬರು ಹೇಳ್ತೀನಿ, ರಿಪಿಟೇಷನ್ ಮಾಡ್ತೀನಿ, ನೆನ್ಪಿಟ್ಕೊಂಬಿಡಿ. ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್, ವಾಸ್ ಬರುತ್ತಲ್ಲಿ. ಎರಡನೇ ಸೆಂಟೆನ್ಸ್ ಬಂದರೆ ಇಟ್ ಈಸ್ ವೇ ಆಫ್ ಲೈಫ್, ಐ ಆಮ್ ನಾಟ್ ಕಂಪ್ಲೀಟೆಡ್ ಅನ್ಹ್ಯಾಪಿ. ಇದು ಬಂದು ಫುಲ್ ಸ್ಟಾಪ್ ಸೆಂಟೆನ್ಸ್ ಇದೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದೆ. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದ್ದರೆ ರಿಪೋರ್ಟ್ ಸ್ಪೀಚ್ ಪ್ರಕಾರ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡಬೇಕು. ಸೊ ಇಟ್ ಈಸ್ ಇರೋದು ಇಟ್ ವಾಸ್ ಎ ವೇ ಆಫ್ ಲೈಫ್. ಐ ಅಂದರೆ ಯಾರಿಲ್ಲಿ ಬೋರ್ಗಾಸ್, ಈ ವಾಸ್ ನಾಟ್ ಕಂಪ್ಲೀಟ್ಲಿ ಅನ್ಹ್ಯಾಪಿ. ಸೊ ದಟ್ಸ್ ಇಟ್. ಮೂರನೇ ಕ್ವಶನ್ ಬಂದರೆ, ಮೂರನೇ ಸೆಂಟೆನ್ಸ್ ಬಂದರೆ, ಹ್ಯಾವ್ ಯು ಥಾಟ್ ಆಫ್ ರೈಟಿಂಗ್ ಎ ಬುಕ್ ಆನ್ ದ ಹಿಸ್ಟ್ರಿ ಆಫ್ ದ ಬುಕ್, ಇದು ಕ್ವಶನ್ ಸೆಂಟೆನ್ಸ್ ಇದೆ. ಬಟ್ ಇದರಲ್ಲಿ ವಾಟ್ ವಾಸ್ ವರ್ ಅನ್ನೋದು ಕ್ವಶನ್ ಮಾಡುವಂಥ ವರ್ಡ್ ಇಲ್ಲ. ಸೊ ನಾವಿಲ್ಲಿ ಇಫ್ ಅಥವಾ ವೆದರ್ ಬಳಸಬೇಕು. ಯಾವ ಥರ ಬರೋ ಸೆಂಟೆನ್ಸ್ ಅಂದರೆ, ಅಲಿಫಾನು ಆಸ್ಕ್ ಬೋರ್ಗಾಸ್ ವೆದರ್ ಈ ಹ್ಯಾಡ್, ಯಾವ ಹ್ಯಾಡ್ ಆಗುತ್ತೆ, ಯಾರು ಥಾಟ್ ಆಫ್ ರೈಟಿಂಗ್ ಎ ಬುಕ್ ಆನ್ ದ ಹಿಸ್ಟ್ರಿ ಆಫ್ ದ ಬುಕ್ ಕ್ವಶನ್ ಕೇಳ್ತಾನೆ ಅವನು. ಲಾಸ್ಟ್ ಬಂದರೆ ಬೋರ್ಗಾಸ್ ಇಟ್ ಈಸ್ ಎಕ್ಸಲೆಂಟ್ ಐಡಿಯಾ. ಇದು ಅಸರ್ಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಇಲ್ಲಿ ಏನೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಡೈರೆಕ್ಟಾಗಿ ಇಟ್ ಈಸ್ ಆ್ಯನ್ ಎಕ್ಸಲೆಂಟ್ ಐಡಿಯಾ ಅಂತ ಬರೆದ್ರೆ ಮುಗಿದೋಯ್ತು. ಇದು ಹೇಗೆ ಹೇಳ್ತಾ ಇದ್ದೀನಿ, ಇದನ್ನು ನಾವು ಲೈನ್ ಬೈ ಲೈನ್ ನೀವು ಆನ್ಸರ್ ಬರೆಯೋಕೆ ಹೋಗ್ಬಿಡಿ, ಒಂದೇ ಪ್ಯಾರಾಗ್ರಾಫಲ್ಲಿ ಬರೀರಿ. ಸೊ ನೆಕ್ಸ್ಟ್ ಬಂದರೆ ಕಂಪ್ಲೀಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್. ಇದು ಕೂಡ ಈಸಿ ಕ್ವಶನು. ಇದು ನಾನು ಕೊಟ್ಟಿರೋ ಥರನೇ ಬರೀಬೇಕು ಅಂತ ಇಲ್ಲ. ನೀವು ಹಾಸ್ಪಿಟಲಿಗೆ ಹೋದಾಗ ಯಾವ ಥರ ಕನ್ವರ್ಸೇಷನ್ ಮಾಡ್ತೀರಾ, ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡು ಬರೋದು ಮುಗಿದೋಗುತ್ತೆ. ಲಾಸ್ಟ್ ಬಂದರೆ ಲೆಟರ್ ರೈಟಿಂಗ್ ಹೆಂಗೆ ಬರೀಬೇಕು ಅಂತ ಇಲ್ಲಿ ಈಗ ಒಂದು ಫೋಟೋ ಹಾಕಿದ್ದೀನಿ, ನೋಡ್ಕೊಂಬಿಡಿ. ಇದೇ ಥರ ಬರೆದ್ಬಿಟ್ರೆ ನೀವು ಈಸಿಯಾಗಿ 5 ತೊಗೊಂಬಿಟ್ಟಿರಾ. ಇದೇ ರೀತಿ ಇನ್ಫಾರ್ಮೇಷನ್ ವೀಡಿಯೋಗಳಿಗೆ ಆನ್ಲೈನ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನೀವು ಆಲ್ ದ ಬೆಸ್ಟ್ ನಿಮ್ಮ ಇಂಗ್ಲೀಷ್ ಎಕ್ಸಾಮಿಗೆ. ಇದು ನನ್ನ ಕೊನೆಯ ವೀಡಿಯೋ ಆಗಿರುತ್ತೆ ಇಂಗ್ಲೀಷ್ ಎಕ್ಸಾಮಿಗೆ. ಸೊ ಮುಂದೆ ಬರುವಂಥ ಎಕ್ಸಾಮ್ಗಳಿಗೆ ಇದೇ ಥರ ಇಂಪಾರ್ಟೆಂಟ್ ಕ್ವಶನ್ ಕೊಡ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು.